ನಮಸ್ಕಾರ ರೀ ಎಲ್ಲ ನಮ್ಮ ರಾಯಲ್ ಮಂದಿಗೆ. ತುಂಬ ದಿನದಿಂದ ಮಾಡ್ಬೇಕು ಅಂದ್ಕೊಂಡಿರೋ ಕೆಲಸ ಒಂದೂ ಆಗ್ತಾ ಇಲ್ಲ. ಹಾಗಾಗಿ ಒಂದು ರೌಂಡು ಶನಿಮಹಾತ್ಮ ದೇವಸ್ಥಾನ ಕಡೆ ಹೋಗಿ ಬರೋಣ ಅಂತ ನಾನು ಬಂದಿರೋದು ಇವತ್ತು. ಬೀದರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಶನಿಮಹಾತ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು. ಈ ದೇವಸ್ಥಾನ ತುಂಬಾ ಹಳೆದಾದಂಥ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಮುತ್ತ ನಮಗೆ ಬರೀ ಕಾಡು ನೋಡೋಕೆ ಸಿಗುತ್ತೆ ರೀ. ನಮಗೆ ಈ ಕಾಡಿನ ಮಧ್ಯೆ ಡೌನಲ್ಲಿರೋಂಥ ದೇವಸ್ಥಾನ ಇದೆ ಇದು. ಬನ್ನಿ ಮೆಟ್ಟಿಲಿಳಿದು ದೇವರ ಹತ್ರ ಹೋಗಿ ದರ್ಶನ ಮಾಡೋಣ ಬನ್ನಿ. ಮೊದಲಿಗೆ ಶನಿವಾರ ದಿವಸ ಅಂತೂ ಅಮಾವಾಸ್ಯೆ ಬಂದರೆ ಇಲ್ಲಿ ಜನ ತುಂಬಾ ಭಕ್ತಾದಿಗಳು ಬರ್ತಾಯಿರ್ತಾರೆ. ಶನಿವಾರ ದಿವಸ ಶನಿಮಹಾತ್ಮನ ಪ್ರಸಿದ್ಧವಾರ ಇರ್ತದಲ್ರಿ, ಹಾಗಾಗಿ ಶನಿವಾರ ದಿವಸ ಭಾಳ ಜನ ಬರ್ತಾರೆ ಇಲ್ಲಿಗೆ. ತುಂಬ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ. ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ಈ ದೇವಸ್ಥಾನದ ಪಕ್ಕದಲ್ಲಿರೋ ಈ ಗಿಡ ಏನಿದೆ ಅಲ್ಲ, ಅದು ಇದೇ ಥರ ಬಿದ್ದಿದ್ದೇ ಇದೆ, ಆದರೂ ಚಿಗಿತಾ ಇದೆ ನೋಡಿ. ಅದೇನಂದ್ರೆ ತುಂಬ ಜನ ಹೇಳ್ತಾರಲ್ಲ, ತುಳಿಬೇಕನ್ನೋರು ಮುಂದೆ ಬೆಳೆದು ನಿಲ್ಲಬೇಕು ಅಂತ ಹೇಳ್ತಾರಲ್ಲ, ಉದಾಹರಣೆಗೆ ಈ ಮರ ಅಂತಾನೆ ಹೇಳ್ಬೋದು ನಾವಿವಾಗ. ಬನ್ನಿ ಇಲ್ಲಿರುವ ನೀರನ್ನು ತಗೊಂಡು ಕಾಲು ತೊಳೆದುಕೊಂಡು ಗರ್ಭಗುಡಿಯಲ್ಲಿ ಹೋಗೋಣ ಬನ್ನಿ. ಈ ಜಾಗಕ್ಕೆ ಬರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಬನ್ನಿ, ತುಂಬಾ ಖುಷಿ ಕೊಡುತ್ತೆ, ಖುಷಿ ಆಗುತ್ತೆ. ನಂತರ ಒಬ್ಬನೇ ಬರಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ನಾನು ಒಬ್ಬನೇ ಬಂದಿದ್ದೀನಿ ನೋಡಿ ಇವತ್ತು. ಈ ದೇವರ ಮುಂದೆ ಕಾಣ್ತಿರೋ ಈ ಅಗ್ನಿಕುಂಡ ಏನಿದೆ ಅಲ್ಲ, ಯಾವಾಗಲೂ ಉರಿತಾನೆ ಇರ್ತಾರೆ. ಅದೇಕೆ ಅಂತ ನನಗಂತೂ ಗೊತ್ತಿಲ್ಲ. ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಸ್ವಲ್ಪ ಗೊತ್ತಾಗುತ್ತೆ. ಈ ಶನಿದೇವರು ಛಾಯಾದೇವಿಯ ಮಗ ಇರ್ತಾರ್ರಿ, ಹಾಗಾಗಿ ಇವ್ರ ಬಣ್ಣ ಕಪ್ಪು ಬಣ್ಣದಲ್ಲಿದ್ದಿರ್ತದ್ರಿ. ಭಕ್ತಾದಿಗಳೆಲ್ಲ ಬರಬೇಕಾದ್ರೆ ಕಪ್ಪು ಬಣ್ಣದ ಬಟ್ಟೆ ಹಾಗೂ ಕಪ್ಪೆಳ್ಳು ಮತ್ತೆ ಸೂರ್ಯಕಾಂತಿ ತಗೊಂಡು ಬರ್ತಾರ್ರಿ. ಈ ದೇವರಿಗೆ ಬಂದಿರೋ ಭಕ್ತರು ಕರಿ ಬಟ್ಟೆ ತಗೊಂಡು ಅದರಲ್ಲಿ ಮಳಿ ಚುಚ್ಚಿ, ಸೊ ಇಲ್ಲಿ ದೇವಸ್ಥಾನದ ಗೋಡೆಗೆ ಈ ತರ ಹಾಕಿದ್ದಾರೆ ನೋಡಿ. ಯಾಕೆ ಹಾಕಿದ್ದಾರೆ ಈ ತರ ಅಂತ ನನಗಂತೂ ಗೊತ್ತಿಲ್ಲ. ಈ ತರ ಮಾಡೋದ್ರಿಂದ ನಮಗ್ ಕಾಡ್ತಿರೋಂಥ ಶನಿ ಏನಾದ್ರೂ ಕಡಿಮೆ ಆಗಬಹುದಂತ ಅನ್ಸುತ್ತೆ, ಹಾಗಾಗಿ ಈ ತರ ಮಾಡಿದ್ದಾರೆ ನೋಡಿ ಇಲ್ಲಿನ ಜನರು. ದೇವಸ್ಥಾನದ ಪಕ್ಕದಲ್ಲಿ ಎದುರುಗಡೆ ನೋಡ್ತಾ ಇದ್ದಾರೆ ನೋಡಿ, ಇಲ್ಲೊಂದು ದಾರಿ ಇದೆ ನೋಡಿ. ಈ ದಾರಿ ಹಿಡ್ಕೊಂಡು ಹೀಗೆ ಒಳಗಡೆ ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ಈ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ವಿಠ್ಠಲ್ ರುಕ್ಮಿಣಿಯವರ ದೇವಸ್ಥಾನ ಇದೆ ನೋಡಿ. ಬನ್ನಿ ಅಲ್ಲಿಗೆ ಹೋಗಿ ಬರೋಣ, ಹೇಗಿದೆ ದೇವಸ್ಥಾನ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಜನರಿಗೆ ಈ ದೇವಸ್ಥಾನ ಇಲ್ಲಿರೋದು ಗೊತ್ತೇ ಇಲ್ಲ. ಯಾಕಂತಂದರೆ ಬರ್ತಾರೆ ಶನಿ ದೇವಸ್ಥಾನ ನೋಡಿಕೊಂಡು, ಸೊ ಹಾಗೆ ಹೊರಡ್ಬಿಡ್ತಾರೆ. ಈ ವಿಠ್ಠಲ್ ರುಕ್ಮಿಣಿಯವರ ದೇವಸ್ಥಾನ ತುಂಬ ಜನರಿಗೆ ಗೊತ್ತಿಲ್ಲ. ಶನಿ ದೇವಸ್ಥಾನದಿಂದ ಹಾಗೆ ಮುಂದೆ ನಡ್ಕೊಂಡು ಬಂದರೆ ನಮಗೆ ಸಿಗೋದು ವಿಠ್ಠಲ್ ರುಕ್ಮಿಣಿಯವರ ದೇವಸ್ಥಾನ ಸಿಗುತ್ತೆ. ಹಾಗೆ ಈಗ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರ ನೋಡಿ, ಇದು ಗೇಟ್ ಏನಿದೆ ಅಲ್ಲ, ಇಲ್ಲಿಂದ ಹಾಗೆ ನಡ್ಕೊಂಡು ಹೋದರೆ ಮೈಲಾರ ಮಲ್ಲಣ್ಣನ ದೇವಸ್ಥಾನಕ್ಕೆ ಹೋಗುತ್ತೆ ಅಂತೆ. ಈ ದಾರಿ ಏನಿದೆ ಅಲ್ಲ, ಇದು ಮೈಲಾರ ಮಲ್ಲಣ್ಣನ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗುವಂಥ ದಾರಿ ಇದೆ ನೋಡಿ. ಈ ದೇವರ ಗುಂಡ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬನ್ನಿ ಗರ್ಭಗುಡಿಯಲ್ಲಿ ಹೋಗಿ ದೇವರ ದರ್ಶನ ಮಾಡೋಣ. ದೇವಸ್ಥಾನಕ್ಕೆ ಪ್ರದರ್ಶನ ಹಾಕೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಇದೆ. ಹಾಗೆ ದೇವಸ್ಥಾನವೂ ಕೂಡ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಬಂದರೆ ಆಟ ಆಡೋಕ್ಕೆ ತುಂಬಾ ಪ್ಲೇಸ್ ಇದೆ. ತುಂಬಾ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನವಿದೆ. ಬಂದು ವಿಸಿಟ್ ಮಾಡಿ ನೋಡಿ ಒಂದು ಸಾರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೆನ್ನಾಗಿದೆ ಈ ಲೊಕೇಶನ್ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಸಪೋರ್ಟ್ನ ಮಾಡಿ. ಯಾರೆಲ್ಲ ಈ ವಿಡಿಯೋ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.